ಡಾಲರ್ ತಲುಪಿದೆ. ಹಾಗೆ NSE 4,816 ರೂಪಾಯಿ ಆಗಿದೆ. ಡಾಲರ್ ವಿರುದ್ಧ ನಿನ್ನೆ ರೂಪಾಯಿ 13 ಪೈಸೆ ಸುಧಾರಿಸಿ 54 ರೂಪಾಯಿ 54 ಪೈಸೆಗೆ ಬಂದಿತ್ತು. ಈಗಾಗಲೇ ಕರೆನ್ಸಿ ಮಾರುಕಟ್ಟೆ ಆರಂಭ ಆಗಿದೆ. 54 ರೂಪಾಯಿ 42 ಪೈಸೆಗೆ ಬಂದಿದೆ. ಅಂದ್ರೆ 12 ಪೈಸೆ ಸುಧಾರಣೆಯನ್ನ ಇವತ್ತು ನಾವು ಕಾಣ್ತಾ ಇದ್ದೇವೆ. ಈಗ ಮಹೇಶ್ ಅವರೇ ಕಮಾಡಿಟಿ ಮಾರ್ಕೆಟ್ ಶುರು ಮಾಡಿದ್ರೆ ಚಿನ್ನ ಮತ್ತು ಬೆಳ್ಳಿ ಎರಡರಲ್ಲೂ ಇಲ್ಲಿ ನಾವು ಇಳಿಕೆಯನ್ನು ಕಂಡಿದ್ದೇವೆ. ಬುಲಿಯನ್ ಮಾರ್ಕೆಟ್ ಅಲ್ಲಿ ಏನೊಂದು ಪ್ರಿಡಿಕ್ಷನ್ ಮಾಡಿದ್ವಿ ಅದೇ ರೀತಿ ಬಂದಿದೆ ಮತ್ತು ಬುಲಿಯನ್ ಮಾರ್ಕೆಟ್ ವೀಕ್ ಆಗಿದೆ ಅಂತ ವೀಕ್ ಆಗ್ತಾ ಇದೆ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಏನ್ ನಮ್ಮ ಒಂದು ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಒಂದು ಪಾರ್ಲಿಮೆಂಟ್ ಅಲ್ಲಿ ಕ್ಲಿಯರೆನ್ಸ್ ಸಿಕ್ಕಿದೆ FDI ಗೆ, ಅದು ಕೂಡ ಒಂದು ಒನ್ ಆಫ್ ದ ಪ್ರಾಬಬಿಲಿಟೀಸ್. ಮತ್ತು ಗೋಲ್ಡ್ಮ್ಯಾನ್ ಸ್ಯಾಕ್ ಏನು ಆರ್ಗನೈಸೇಷನ್ ಇದೆ ಅದು ಗೋಲ್ಡ್ ಪ್ರಿಡಿಕ್ಷನ್ ನ ಕಟ್ ಮಾಡಿದೆ. ಓವರ್ ಆಲ್ ಲಾಸ್ಟ್ ವೀಕ್ ಗೆ ಮತ್ತೆ ಈ ವೀಕ್ ಗೆ ಕಂಪೇರ್ ಮಾಡಿದ್ರೆ ಏನಾಯ್ತು ಅಂತಂದ್ರೆ ಲಾಸ್ಟ್ ವೀಕ್ 31,500 ಇಂಪಾರ್ಟೆಂಟ್ ಸಪೋರ್ಟ್ ಅಂತ ಹೇಳಿದ್ವಿ. 31,500 ಇಂಪಾರ್ಟೆಂಟ್ ಸಪೋರ್ಟ್ ಏನಿದೆ ಅದನ್ನ ಬ್ರೇಕ್ ಆದ್ಮೇಲೆ ಅದು ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ವೀಕ್ ಆಯ್ತು. ಮತ್ತು ಅದೇ ಆಂಗಲ್ ನಲ್ಲಿ ಕಂಟಿನ್ಯೂ ಆದ್ರೆ ನೆಕ್ಸ್ಟ್ ಸಪೋರ್ಟ್ ಗೋಲ್ಡ್ ಗೆ 30,700 ಇರ್ತದೆ ಮತ್ತು ರೆಸಿಸ್ಟೆನ್ಸ್ 31,600 ಇರುತ್ತೆ. ಹಾಗೆ ಸಿಲ್ವರ್ ಕಡೆ ಬಂದ್ರೆ ಸಿಲ್ವರ್ 62,500 ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಆಗಿತ್ತು. ಅದನ್ನ ಒಂದ್ ಸ್ವಲ್ಪ ಬ್ರೇಕ್ ಮಾಡದೆ ಹೋಲ್ಡ್ ಮಾಡಿ ಆಲ್ಮೋಸ್ಟ್ ಒಂದು 899 ಪಾಯಿಂಟ್ಸ್ ಮೇಲ್ ಬಂತು ವೀಕ್ಲಿ ಅನಾಲಿಸಿಸ್ ಅಲ್ಲಿ. ಬಟ್ ಆದ್ರೂ ಕೂಡ ಸಿಲ್ವರ್ ಬ್ರೇಕ್ ಆಗಿ ಈಗ ನೆಕ್ಸ್ಟ್ ಸಪೋರ್ಟ್ ಆದ 61,500 ನ ಬ್ರೇಕ್ ಆಗುತ್ತೆ ಅಂತ ನಾವು ಕಾದು ನೋಡ್ಬೇಕಾಗುತ್ತೆ. ಈಗ ಪಾರ್ಲಿಮೆಂಟ್ ಅಲ್ಲಿ ನಿನ್ನೆ FDI ರೇಟಲ್ಲಿ ಸಂಬಂಧಪಟ್ಟಂಗೆ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಜಯ ಆಗಿದೆ. ಇದ್ರ ಪರಿಣಾಮಗಳು ಏನಾಗಬಹುದು ಕಮಾಡಿಟಿ ಮಾರ್ಕೆಟ್ ಮೇಲೆ? ಕಮಾಡಿಟಿ ಮಾರ್ಕೆಟ್ ನಲ್ಲಿ ಎಸ್ಪೆಷಲಿ ಈಗ ಪ್ರೆಸೆಂಟ್ಲಿ ಇರೋ ಸಿಚುವೇಶನ್ ಅಲ್ಲಿ ಈಕ್ವಿಟಿ ಮಾರ್ಕೆಟ್ ನ ಅನ್ಸರ್ಟನಿಟಿಯಿಂದ ಕಮಾಡಿಟಿ ಮಾರ್ಕೆಟ್ ಮೇಲೆ ಹೋಗ್ತಾ ಇತ್ತು. ಕಮಾಡಿಟಿ ಮಾರ್ಕೆಟ್ ನಲ್ಲಿ ಸೇಫ್ ಹೆವೆನ್ ಅಂತ ಇನ್ವೆಸ್ಟ್ ಮಾಡ್ತಿದ್ರು. ಆಲ್ಮೋಸ್ಟ್ ಗ್ಲೋಬಲ್ ಮಾರ್ಕೆಟ್ ಕೂಡ ವೀಕ್ ಇತ್ತು. ಬಟ್ ಈಗ ಏನಾಗಿದೆ ಅಂದ್ರೆ ಒಂದು ಕ್ಲಾರಿಟಿ ಸಿಗ್ತಾ ಇದೆ ಇಂಡಿಯನ್ ಮಾರ್ಕೆಟ್ಗೆ. ಮತ್ತೆ ಇಂಡಿಯನ್ ಮಾರ್ಕೆಟ್ 6,000+ ಹೋಗೋ ಸಾಧ್ಯತೆಗಳು ಜಾಸ್ತಿ ಕಾಣ್ತಾ ಇದೆ. ಸೊ ಅದರಿಂದ ಏನಾಗುತ್ತೆ ವೀಕ್ಲಿ ಒಂದು ಓವರ್ ಆಲ್ ಟ್ರೆಂಡ್ ಆಫ್ ಗೋಲ್ಡ್ ಅಂಡ್ ಸಿಲ್ವರ್ ಎಸ್ಪೆಷಲಿ ಏನ್ ಇನ್ವೆಸ್ಟ್ ಮಾಡ್ತಾರೆ ಅದು ವೀಕ್ ಆಗುತ್ತೆ ಮತ್ತು ಇಲ್ಲಿಂದ ಸ್ವಲ್ಪ ಕೆಳಗೆ ಬರುವ ಸಂಭವತೆಗಳು ಜಾಸ್ತಿ ಕಾಣುತ್ತೆ. ಓಕೆ, ಹಾಗಾದ್ರೆ ಈಗ ಹೂಡಿಕೆದಾರ ಏನ್ ಮಾಡ್ಬೇಕು ಅಂತೀರಾ? ಇನ್ವೆಸ್ಟ್ಮೆಂಟ್ ಆಂಗಲ್ ನಲ್ಲಿ ಟ್ರೇಡಿಂಗ್ ಆಂಗಲ್ ನಲ್ಲಿ ಯಾರು ನೋಡ್ತಾ ಇರ್ತಾರೆ ಅವರು ಟ್ರೇಡ್ ಮಾಡ್ತಿರೋರು ಒಂದು 61,500 ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಆಗ್ತದೆ. ಆ ಝೋನ್ ನಲ್ಲಿ ಮಾತ್ರ ನೀವು ಒಂದು ಪೊಸಿಷನ್ ಬಿಲ್ಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಸಿಲ್ವರ್ ನಲ್ಲಿ ಸ್ವಲ್ಪ ಬೌನ್ಸ್ ಸಿಗುತ್ತೆ. ಹಾಗೆ ಒಂದು 63,500 ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. ಹಾಗೆ ಒಂದು ಗೋಲ್ಡ್ ಕಡೆ ಬಂದ್ರೆ ಗೋಲ್ಡ್ ಡ್ರಾಸ್ಟಿಕ್ ಆಗಿ ಫಾಲೋ ಆಗಿದೆ ಅಂತ ಹೇಳ್ಬೋದು. 32,500 ರೇಂಜ್ ಅಲ್ಲಿ ಇದ್ದಿದ್ದು ಆಲ್ಮೋಸ್ಟ್ 1,300 ಪಾಯಿಂಟ್ಸ್ ಕೆಳಗೆ ಬಿದ್ದಿದೆ. ಸೊ ಈ ತರ ಬಿದ್ದು ಮತ್ತೆ ಆಗ್ಲೇ ರೇಟಿಂಗ್ ಏಜೆನ್ಸೀಸ್ ಕೂಡ ಗೋಲ್ಡ್ ನ ಕಟ್ ಮಾಡ್ತಿದ್ದಾರೆ ಪ್ರೊಡಿಕ್ಷನ್ಸ್. ಸೊ ಆಲ್ಮೋಸ್ಟ್ ಗೋಲ್ಡ್ ಲಾಂಗ್ ಟರ್ಮ್ ಅಲ್ಲಿ 30,000 ಬರುತ್ತೆ. ಮತ್ತು ಈ ವ್ಯೂ ನಲ್ಲಿ 30,600-700 ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ತಗೊಂಡಿದೆ ಈ ವೀಕ್ ಅಲ್ಲಿ. ಅದು ತಗೊಂಡು ಸ್ವಲ್ಪ ಬೌನ್ಸ್ ಬ್ಯಾಕ್ ಒಂದು 300 ಪಾಯಿಂಟ್ಸ್ ಬರೋ ಪ್ರಾಫಿಟ್ ಸಾಧ್ಯತೆ ಜಾಸ್ತಿ ಇದೆ. ಈಗ ಏನಾಗ್ತದೆ ಅಂದ್ರೆ ಚಿನ್ನ ಆಮದು ದೇಶದ ಆರ್ಥಿಕತೆ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಈಗ ಕೇಳಿ ಬರ್ತಾ ಇದೆ. ಹೇಳಿದ್ರೆ ಆಮದಿಗೆ ನಮ್ಮ ಡಾಲರ್ಗಳು ಖರ್ಚಾಗ್ತಾ ಇಲ್ಲ, ಚಿನ್ನ ಮತ್ತು ಆಯಿಲ್ಗೆ ಪರಿಣಾಮ ಆಗ್ತಿದೆ. ಹಾಗಾಗಿ ಚಿನ್ನದ ಆಮದು ಮೇಲೆ ನಿಯಂತ್ರಣ ಅಥವಾ ಏನೋ ಒಂದು ಮಾಡುವಂತ ಒಂದು ಆಲೋಚನೆಯಲ್ಲಿ ಕೇಂದ್ರ ಸರ್ಕಾರ ಇದೆ. ಆ ತರ ಏನಾದ್ರು ಅದು ಕೂಡ ನೆಗೆಟಿವ್ ಆಸ್ಪೆಕ್ಟ್ ಆಗಿ ಆಗುತ್ತೆ ಚಿನ್ನಕ್ಕೆ ಮೊದಲನೇದಾಗಿ. ಎರಡನೇದಾಗಿ ಒಂದು ಓವರ್ ಆಲ್ ಪ್ರೆಡಿಕ್ಷನ್ ಅನ್ನು ನೋಡಿದ್ರೆ ಗೋಲ್ಡ್ ರೇಟ್ ಡೆವಲಪ್ಮೆಂಟ್ ಅಥವಾ ಅಪ್ರಿಸಿಯೇಷನ್ ವಿಲ್ ಗೆಟ್ ರೆಡ್ಯೂಸ್ ಬೈ 19%. 19% ಅಷ್ಟು ಕೆಳಗಡೆ ಬರುವ ಸಾಧ್ಯತೆಗಳು ಮುಂದಿನ ವರ್ಷದಲ್ಲಿ ಜಾಸ್ತಿ ಇರೋದನ್ನು ಕಾಣ್ತೀವಿ. ಹಾಗಂದ್ಬಿಟ್ಟು ಚಿನ್ನ 25,000 ಬರೋದಿಲ್ಲ, ಒಂದು 30,000 ರೇಂಜ್ ಅಲ್ಲಿ ಇರುತ್ತೆ. ಮತ್ತು ಈಗ ಪ್ರೆಸೆಂಟ್ಲಿ ನೋಡೋದ್ರಲ್ಲಿ ಒಂದು ಅನ್ಸರ್ಟನಿಟಿ ಇಲ್ಲ ಅನ್ನಂಗೆ ಕಾಣುತ್ತೆ ಇಂಡಿಯನ್ ಮಾರ್ಕೆಟ್. ಬಟ್ ಜನವರಿ ಆದ್ಮೇಲೆ ನೆಕ್ಸ್ಟ್ ಹೇಗೆ ಒಂದು ರಿಯಾಕ್ಷನ್ಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನೋಡಿ ಯಾವುದೇ ಟೈಮ್ ಅಲ್ಲಿ ಒಂದು ಅನ್ಸರ್ಟನಿಟಿ ಆಫ್ ವರ್ಲ್ಡ್ ಮಾರ್ಕೆಟ್ ಮತ್ತು ಈಕ್ವಿಟಿ ಮಾರ್ಕೆಟ್ ಆದಾಗ ಚಿನ್ನದ ಬೆಳೆದ ಕಡೆ ಮುಖ ಮಾಡೋದು ಸಾಮಾನ್ಯ. ಬಟ್ ಈ ಪ್ರೆಸೆಂಟ್ ಲೆವೆಲ್ ನಲ್ಲಿ ಚಿನ್ನ ಒಂದು 30,000 ರೇಂಜ್ ಬರೋ ಸಾಧ್ಯತೆಗಳು ಕಾಣುತ್ತೆ. ಓಕೆ, ಈಗ ಒಂದು ಕರೆ ಇದೆ ಸಕಲೇಶ್ಪುರದಿಂದ ಅನಿಲ್ ಅವ್ರು ಕರೆ ಮಾಡಿದ್ರೆ. ನಮಸ್ಕಾರ ಅನಿಲ್ ಅವರೇ. ಸರ್ ನಮಸ್ಕಾರ, ಅನಿಲ್ ಮಾತಾಡ್ತಿರೋದು ಸಕಲೇಶ್ಪುರದಿಂದ. ಓಕೆ, ಹೇಳಿ ಸರ್. ನಿನ್ನೆ TV 18 ಇರ್ತದಲ್ಲ ಸರ್, ಅದು ತಗೊಂಡಿದ್ದೀನಿ 34 ರೂಪಾಯಿ 70ಕ್ಕೆ. ಅದು 5% ತಗೊಂಡೆ. ಅದ್ರ ಬಗ್ಗೆ ಹೇಳ್ತೀವಿ. ಏನ್ ಬೇಕು ಹೇಳಿ ಅದ್ರ ಬಗ್ಗೆ? ಅದು ನಿಮ್ಮ ಬೈಕ್ ಬೇಕು ಸರ್. TV 18 ನಿನ್ನೆ ಬಂದ ರೆಕಮೆಂಡ್ ಮಾಡಿ. ಓಕೆ, TV 18 ಏನಿದೆ ಶೇರ್ ಅದು 34 ರೂಪಾಯಿನಲ್ಲಿ ರೆಕಮೆಂಡ್ ಮಾಡಿರ್ತಾರೆ. ಬಟ್ ಈಗ ಅದು 33 ರೂಪಾಯಿ 65 ಪೈಸೆನಲ್ಲಿದೆ. ಟೆಕ್ನಿಕಲ್ ಆಂಗಲ್ ಅಲ್ಲಿ ನೋಡಿದ್ರೆ ನಾನು TV 18 ಮೀಡಿಯಾ ಗ್ರೂಪ್ಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಶೇರ್ TV 18 ಇರಬೇಕಂತಂದ್ರೆ ನಾನು ಅದನ್ನ ಒಂದು ಬೈಯಿಂಗ್ ರೆಕಮೆಂಡ್ ಮಾಡೋದಿಲ್ಲ. ಬಟ್ ನೀವು ಏನಾದ್ರು ಪ್ರಿಡಿಕ್ಷನ್ ಅಲ್ಲಿ ತಗೊಂಡಿದ್ರೆ ಬೇರೆ ಅನಾಲಿಸ್ಟ್ ಪ್ರಕಾರ ನಾನೇನ್ ಸಜೆಸ್ಟ್ ಮಾಡ್ತೀನಿ, ಒಂದು ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ದಯವಿಟ್ಟು ಅವ್ರು ಹೇಳಿರ್ತಾರೆ ಅದನ್ನ ಫಾಲೋ ಮಾಡಿ ಅದನ್ನ ಹೋಲ್ಡ್ ಮಾಡಿ ಅಂತ ಹೇಳ್ತೀನಿ. ಸ್ಟಾಪ್ ಲಾಸ್ ಹೇಳಿರ್ತಾರೆ. ಯಾಕಂದ್ರೆ ನೋಡಿ ಪ್ರತಿ ಒಂದು ಕಾಲ್ ಬಂದ್ರೆ ನೀವು ಅಬ್ಸರ್ವ್ ಮಾಡಿರ್ತೀರಾ, ಒಂದು 10 ಅನಾಲಿಸ್ಟ್ ಅದನ್ನ ಬೈ ಮಾಡಿ ಅಂತ ಹೇಳಿದ್ರೆ ಇನ್ನೊಂದು 10 ಅನಾಲಿಸ್ಟ್ ಸೆಲ್ ಮಾಡಿ ಅಂತ ಹೇಳ್ತಾರೆ. ಬಟ್ ಇಬ್ರು ಕರೆಕ್ಟ್ ಆಗಿರ್ತೀವಿ. ಯಾಕಂದ್ರೆ ಇಬ್ರು ಒಂದು ಟೈಮ್ ಝೋನ್ ಅವರು ಒಂದು ಶಾರ್ಟ್ ಟರ್ಮ್ ಪೀರಿಯಡ್ ಅಲ್ಲಿ ನೋಡ್ತಿರ್ತಾರೆ, ನಾವು ಒಂದು 6 ಮಂತ್ಸ್ ಪೀರಿಯಡ್ ಅಲ್ಲಿ ನೋಡ್ತಿರ್ತೀವಿ. ಅವ್ರು ಫಂಡಮೆಂಟಲಿ ಒಂದು ಗ್ರೂಪ್ ಆಫ್ ಪಾಯಿಂಟ್ಸ್ ನೋಡ್ತಿರ್ತಾರೆ, ನಾವು ಫಂಡಮೆಂಟಲಿ ಒಂದು ಗ್ರೂಪ್ ಆಫ್ ಪಾಯಿಂಟ್ಸ್ ನೋಡ್ತಿರ್ತೀವಿ. TV 18 ನಾವು ಸಜೆಸ್ಟ್ ಮಾಡೋದಿಲ್ಲ, ಬಟ್ ನಾವು ಬೇರೆ ಶೇರ್ ನ ಸಜೆಸ್ಟ್ ಮಾಡಿರ್ತೀವಿ, ಬಟ್ ಅವ್ರು ಬೇರೆ ಮಾಡಿರ್ತಾರೆ. ಹಾಗಂದ್ಬಿಟ್ಟು ಇಬ್ರದ್ದು ಒಂದು ವ್ಯೂಸ್ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಅದರಿಂದ ಈಗ ಒಂದು ಸಜೆಸ್ಟ್ ಮಾಡಿರೋದ್ರಲ್ಲಿ ಸೆಕೆಂಡ್ ಪಾಯಿಂಟ್ ನೀವು ಆಗ್ಲೇ ಬೈ ಮಾಡಿರೋದ್ರಿಂದ ನೀವು ಅವ್ರ ಕಾಲ್ ನ ಫಾಲೋ ಆಗಬೇಕಾಗುತ್ತೆ. ಮತ್ತು ಅವ್ರ ಕಾಲ್ ಪ್ರಕಾರ ಏನ್ ಸ್ಟಾಪ್ ಲಾಸ್ ಕೊಟ್ಟಿದ್ದಾರೆ ಅದನ್ನ ಫಾಲೋ ಮಾಡಿ. ಯಾಕಂದ್ರೆ ಇವತ್ತು ಮೈಂಡ್ ಪಾಸಿಟಿವ್ ಆಗಿ ಓಪನ್ ಆಗುತ್ತೆ. ಅವರೊಂದು ಕಾಲ್ ನಲ್ಲಿ ಏನ್ ಟಾರ್ಗೆಟ್ ಕೊಟ್ಟಿರ್ತಾರೆ ಅದು ಕೂಡ ಸಾಧ್ಯತೆ ಇರುತ್ತೆ ಅಚೀವ್ ಆಗೋದು. ಅದರಿಂದ ಒಂದು ನೀವು ತಗೊಂಡಿದ್ರೆ ಸ್ಟಾಪ್ ಲಾಸ್ ನ ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ.
ಓಕೆ, ಈಗ ಮತ್ತೊಂದು ಕರೆ ಚಿತ್ರದುರ್ಗದಿಂದ ಪ್ರಸಾದ್ ಅವ್ರ ಕರೆ ಮಾಡಿ. ನಮಸ್ಕಾರ ಪ್ರಸಾದ್ ಅವರೇ. ಹಲೋ, ನಮಸ್ಕಾರ. ಪ್ರಶ್ನೆ ಏನು ಪ್ರಸಾದ್? ಸರ್, ನಮ್ಮ ಹತ್ರ 10,000 ಅಮೌಂಟ್ ಇದೆ. ಇದರಲ್ಲಿ ಶೇರ್ ಬಿಸ್ನೆಸ್ ನಾನು ಪ್ರಾರಂಭ ಮಾಡ್ಬೋದಾ? ಓಕೆ, ಮಾಡ್ಬೋದು. ಖಂಡಿತ ಪ್ರಸಾದ್ ಅವರೇ, ಮಾಡ್ಬೋದು. ತುಂಬಾ ಜನ ಇರ್ತಾರೆ, ಒಂದು ಸ್ಮಾಲ್ ಅಮೌಂಟ್ ಅಲ್ಲಿ ಶೇರ್ ಬಿಸ್ನೆಸ್ ಶುರು ಮಾಡೋಣ, ಹೇಗಾಗ್ತದೆ ನೋಡೋಣ. ಒಂದು ಕ್ರಿಕೆಟ್ ಅಲ್ಲಿ ನೆಟ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ, ಆ ರೀತಿ ಒಂದು ಸತಿ ನೋಡಿ ಅದ್ರೇನಾದ್ರೂ ನಮ್ಗೆ ಚೆನ್ನಾಗಿ ಲಾಭ ಆದ್ರೆ, ಅದ್ರ ಬಗ್ಗೆ ನಮ್ಗೆ ಏನಾದ್ರು ಮಾಹಿತಿ ಸಿಕ್ಕಿ ಸ್ವಲ್ಪ ಒಂದು ಲಾಭದಾಯಕವಾಗಿದ್ರೆ ಮಾತ್ರ ಮುಂದುವರೋಣ ಅಂತ ಇರ್ತಾರೆ. ಆ ರೀತಿ ಮಾಡೋದೇ ತುಂಬಾ ಕರೆಕ್ಟ್. ಮೊದಲನೇದಾಗಿ 10,000 ರೂಪಾಯಿನಲ್ಲಿ ನೀವೇನಾದ್ರು ಇನ್ವೆಸ್ಟ್ ಮಾಡ್ತಿದ್ರೆ, 10,000 ಇರಲಿ, 1,00,000 ಇರಲಿ, 2,000 ರೂಪಾಯಿ ಇರಲಿ, ನೀವು ದಯವಿಟ್ಟು ನಿಮ್ಮ ಕ್ಯಾಪಿಟಲ್ ನ ಡಿವೈಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಡಿವೈಡ್ ಮಾಡ್ಕೊಂಡು ಒಂದು 4 ಡಿಫ್ರೆಂಟ್ ಸೆಕ್ಟರ್ಸ್ ಅಲ್ಲಿ, ಒಂದು ಆಟೋಮೊಬೈಲ್ ಸೆಕ್ಟರ್ ಮತ್ತು ಒಂದು ಟೆಲಿಕಾಂ ಸೆಕ್ಟರ್, ಬ್ಯಾಂಕಿಂಗ್ ಸೆಕ್ಟರ್, ಐಟಿ ಸೆಕ್ಟರ್ ಅಥವಾ ಒಂದು 4 ಡಿಫ್ರೆಂಟ್ ಸೆಕ್ಟರ್ ನಲ್ಲಿ ಪ್ರತಿ ಒಂದು ಸೆಕ್ಟರ್ ಇರುವ ಟಾಪ್ ಪೊಸಿಷನ್ ಇರುವ ಸ್ಕ್ರಿಪ್ಟ್, ಫಂಡಮೆಂಟಲಿ ಸ್ಟ್ರಾಂಗ್ ಇರುವ ಸ್ಕ್ರಿಪ್ಟ್ ಅಲ್ಲಿ ನೀವು ಒಂದು ಸ್ಮಾಲ್ ಪರ್ಸೆಂಟ್, ಅರೌಂಡ್ 15% ಆಫ್ ಯುವರ್ ಕ್ಯಾಪಿಟಲ್, ಈಗ ನೀವು 10,000 ಇದೆ ಅಂತಂದ್ರೆ 1,500 ರೂಪಾಯಿ ಒಳಗಡೆ ಯಾವ ಬ್ಯಾಂಕಿಂಗ್ ಸೆಕ್ಟರ್ ಸಿಗುತ್ತೆ ಅದೊಂದು ಶೇರು, ಹಾಗೆ ಒಂದು 1,500 ಒಳಗೆ ಐಟಿ ಸೆಕ್ಟರ್ ಶೇರು, ಆತರ ಒಂದು ಸೆಕ್ಟರ್ ವೈಸ್ ಡಿವೈಡ್ ಮಾಡಿ ನೀವು ಒಂದು 8,000 ಹೂಡಿಕೆ ಮಾಡಿ ನೀವು ಯಾವತ್ತಿದ್ರು 10,000 ಒಳಗಡೆ ಮಾರೋರು ಲಾಂಗ್ ಟರ್ಮ್ ಅಲ್ಲಿ ಮಾಡೋದು ಒಳ್ಳೇದು. ಅದನ್ನ ಹೂಡಿಕೆ ಮಾಡಿ ನೀವು ವೇಟ್ ಮಾಡಿ, ಒಂದು ಆಲ್ಮೋಸ್ಟ್ 10% ಸ್ಟಾಪ್ ಲಾಸ್ ಇಟ್ಕೊಂಡು ಅದು ನಿಮ್ಮ ಟಾರ್ಗೆಟ್ ಬಂದೇ ಬರುತ್ತೆ. ಬಂದ್ಮೇಲೆ ತಿರ್ಗಾ ಒಂದು ಸ್ವಲ್ಪ ಪಾರ್ಷಿಯಲ್ ಪ್ರಾಫಿಟ್ ಬುಕ್ ಮಾಡ್ಕೊಂಡು ತಿರ್ಗಾ ನೆಕ್ಸ್ಟ್ ಸ್ಕ್ರಿಪ್ಟ್ ಗೆ ನೀವು ಜಂಪ್ ಆಗ್ಬೇಕಾಗ್ತದೆ. ಬಟ್ ನಾನು ಹೇಳ್ತೇನೆ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ನೀವು ಮೊದಲನೇದಾಗಿ ಗಮನ ಇಟ್ಕೋಬೇಕಾದ್ರೆ, ಮೊದಲನೇದಾಗಿ ಸೆಕ್ಟರ್ ವೈಸ್ ಡಿವೈಡ್ ಮಾಡ್ಬೇಕಾಗುತ್ತೆ ನಿಮ್ ಕ್ಯಾಪಿಟಲ್ ನ. ಸೆಕ್ಟರ್ ವೈಸ್ ಡಿವೈಡ್ ಮಾಡಿದಾಗ ನಿಮಗೆ ಪ್ರಾಫಿಟ್ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ, ಲಾಸ್ ಆಗುವ ಸಾಧ್ಯತೆ ಕಮ್ಮಿ ಇರುತ್ತೆ. ಎರಡನೇದಾಗಿ ನೀವು ಯಾವ ಸೆಕ್ಟರ್ ನ ಡಿವೈಡ್ ಮಾಡಿದ್ರೆ ಅದು ಫಂಡಮೆಂಟಲಿ ಸ್ಟ್ರಾಂಗ್ ಆ ಲಾಂಗ್ ಟರ್ಮ್ ಗೆ ಅಂತ ನೋಡಿ ನೀವು ಡಿವೈಡ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ, ಆ 10,000 ಕ್ಯಾಪಿಟಲ್ ಇನ್ ಅನ್ ಆರಿಜಿನ್ ಆಫ್ 1.5 years to 2 years ನೀವು ತಗೊಂಡ್ರೆ ನಿಮಗೆ ಮಿನಿಮಮ್ 15 to 20% ರಿಟರ್ನ್ ಸಿಗಿರೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಓಕೆ, ತುಂಬಾ ಚೆನ್ನಾಗಿ ನೀವು ಹೊಸ ಹೂಡಿಕೆದಾರ ಮಾಹಿತಿ ಕೊಟ್ರಿ ಮಹೇಶ್ ಅವರೇ. ಈಗ ಮತ್ತೊಂದು ಕರೆ ರಾಯಚೂರಿಂದ ಆಶಾ ಅವ್ರ ಕರೆ ಮಾಡಿ. ನಮಸ್ಕಾರ. ನಮಸ್ಕಾರ. ನಾನು ಕ್ಯಾಸ್ಟ್ರಾಲ್ ಶೇರ್ 620 ರೇಟಿಗೆ ಬೈ ಮಾಡಿದ್ದೆ. ಇವಾಗ ಪ್ರೆಸೆಂಟ್ 285 ಇದೆ ಅಲ್ಲ, ಯಾವ್ದು ಹೇಳಿ? ಕ್ಯಾಸ್ಟ್ರಾಲ್. ಓಕೆ, ಕ್ಯಾಸ್ಟ್ರಾಲ್ ಶೇರ್ ನ ನೀವು 285 ಬೈ ಮಾಡಿದ್ರಾ? ಹೌದು. ಓಕೆ, 320 ಬೈ ಮಾಡಿದ್ದೆ. ಪ್ರೆಸೆಂಟ್ 285. ಪ್ರೆಸೆಂಟ್ 286 ಇದೆ. ಬಟ್ ಈಗ ಕ್ಯಾಸ್ಟ್ರಾಲ್ ಶೇರ್ ನ ಪ್ರೆಸೆಂಟ್ಲಿ ಮಾರ್ಕೆಟ್ ಔಟ್ಲುಕ್ ಅಲ್ಲಿ ನೋಡಿದ್ರೆ ಹೋಲ್ಡ್ ಅಂತ ಇದೆ ಶಾರ್ಟ್ ಟರ್ಮ್ ಅಲ್ಲಿ. ಒಂದು ಓವರ್ ಆಲ್ ಹೈ ಬಂದ್ರೆ 6 ಆಗಸ್ಟ್ ಅದು 637 ಹೈ ಮಾಡಿರ್ತದೆ. ಒಂದು ವರ್ಷ ಇಯರ್ ಟು ಇಯರ್ ನಲ್ಲಿ 31% ಅಷ್ಟು ಕೆಳಗೆ ಕೂಡ ಬಂದಿರುತ್ತೆ. ಮತ್ತು ಒಂದು ನಾವು ಗ್ರಾಫ್ ಪ್ರಕಾರ ನೋಡಿದ್ರೆ, ನೀವು 325 ನಲ್ಲಿ ರೇಂಜ್ ಅಲ್ಲಿ ಬೈ ಮಾಡಿದಾಗ ಅದು ಹೈ ಅಲ್ಲಿ ಇತ್ತು, ಒಂದು ಹೈ ಪ್ಯಾಟರ್ನ್ ಇಂದ ತಿರ್ಗಾ ಕೆಳಗಡೆ ಬಂದಿದೆ ಹೊರತು ಅಲ್ಲಿಂದ ಮೇಲೆ ಹೋಗಿಲ್ಲ. ಸೊ ನೀವು ಐ ನಲ್ಲಿ ಬೈ ಮಾಡಿ ಬ್ಲಾಕ್ ಆಗಿ ಟ್ಯಾಪ್ ಆಗಿದ್ರ ಅಂತ ನಾನು ಹೇಳ್ತೀನಿ. ಸೊ ಈ ಪ್ರೆಸೆಂಟ್ ಲೆವೆಲ್ ಅಲ್ಲಿ ನೀವು ಬೈ ಮಾಡಿದ್ರೆ ದಯವಿಟ್ಟು ಅದನ್ನ ಹೋಲ್ಡ್ ಮಾಡ್ಬಿಟ್ಟು ಒಂದು ನಿಮ್ ಲೆವೆಲ್ಸ್ ಬಂದಾಗ ಎಕ್ಸಿಟ್ ಆಗಿ. ಮಾರ್ಕೆಟ್ ಸ್ವಲ್ಪ ತುಂಬಾ ಪಾಸಿಟಿವ್ ಇರೋದ್ರಿಂದ, ಬುಲ್ಲಿಶ್ ಇರೋದ್ರಿಂದ ಕ್ಯಾಸ್ಟ್ರಾಲ್ ಕೂಡ ಅದೇ ಮೊಮೆಂಟಮ್ ಅಲ್ಲಿ ಮೇಲೆ ಹೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ನಾನು ನಿಮ್ಗೆ ಒಂದು ಸ್ಮಾಲ್ ಟಿಪ್ ಏನ್ ಕೊಡಕ್ಕೆ ಇಷ್ಟಪಡ್ತೀನಿ, ಸಜೆಷನ್ ಅಂತಂದ್ರೆ, ನೀವು ಬೈ ಮಾಡೋದ್ರಿಂದ ಆಲ್ಮೋಸ್ಟ್ 10% ಈ ಶೇರ್ ಕೆಳಗಡೆ ಬಂದಿರೋದು ನಾವು ಇಲ್ಲಿ ಗಮನ ಹಾಕ್ಬಹುದು. ಅದರಿಂದ ಅದರ ಬಂದಾಗ ನೆಕ್ಸ್ಟ್ ಟೈಮ್ ಇಂದ ಬೇರೆ ಯಾವ್ದಾದ್ರು ಶೇರ್ ಅಂತ ತಗೊಂಡ್ರೆ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಆಫ್ 10% ಇಟ್ಕೊಳ್ಳಿ. ಅದಾದ್ಮೇಲೆ ಯಾರೇ ಹೇಳಿದ್ರು ಅದನ್ನ ಎಕ್ಸಿಟ್ ಆಗ್ಬಿಟ್ಟು ನೀವು ಯಾವ್ದಾದ್ರು ಒಂದು ಸ್ಕ್ರಿಪ್ಟ್ ಬಗ್ಗೆ ಸಜೆಷನ್ ಮತ್ತೆ ಪ್ರೆಡಿಕ್ಷನ್ ಮಾಡ್ಕೊಂಡು ಅದನ್ನ ಆಪರ್ಚುನಿಟಿನ ತಗೊಂಡು ಅದ್ರಲ್ಲಿ ಬೈ ಮಾಡಿ ಅಂತ ನಾನು ಹೇಳ್ತೀನಿ. ಮತ್ತೊಂದು ಕರೆ ಈಗ ಬೆಂಗಳೂರಿನ ಮಂಜುಳಾ ಅವ್ರ ಕರೆ ಮಾಡಿ. ನಮಸ್ಕಾರ ಮಂಜುಳಾ ಅವರೇ. ನಮಸ್ಕಾರ ಸರ್. ನಾನು ಇನ್ಫೋಸಿಸ್ 2400 ಅಲ್ಲಿ ಬೈ ಮಾಡಿದ್ದೀನಿ. ಓಕೆ, ಅದು ಯಾವಾಗ ಎಲ್ಲಿವರೆಗೂ ಹೋಗ್ಬೋದು ಅಂತ ಹೇಳಿ. ಇನ್ಫೋಸಿಸ್ ಸ್ವಲ್ಪ ಇನ್ಫೋಸಿಸ್ ಏನು ಇದೆ ಈಗ ಪ್ರೆಸೆಂಟ್ಲಿ ಒಂದು ನೆಗೆಟಿವ್ ಆಸ್ಪೆಕ್ಟ್ ಅಲ್ಲಿ ಇದೆ. ಇನ್ಫೋಸಿಸ್ ಈಗ ಈ ರೇಂಜ್ ಇಂದ ಸ್ವಲ್ಪ ಕೆಳಗೆ ಬರುತ್ತೆ. ಯಾಕಂದ್ರೆ ನಿಮ್ಗೆ ಇನ್ಫೋಸಿಸ್ ಐಟಿ ಸೆಕ್ಟರ್ ಎಲ್ಲದಕ್ಕೂ ಒಂದು ಏನ್ ಏಜೆನ್ಸೀಸ್ ಇದೆ ಅದರದ್ದು ಒಂದು ಫೋರ್ಕಾಸ್ಟ್ ಕಟ್ ಮಾಡಿದ್ದಾರೆ ಮೊದಲನೇದಾಗಿ. ಎರಡನೇದಾಗಿ ಅದನ್ನ ಅಬ್ಸರ್ವ್ ಮಾಡಿದ್ರೆ ಇನ್ಫೋಸಿಸ್, ವಿಪ್ರೋ ಎಲ್ಲಾ ಶೇರ್ಗಳು ನೆನ್ನೆ ಒಂದು ನೆಗೆಟಿವ್ ಆಸ್ಪೆಕ್ಟ್ ಅಲ್ಲಿ ಇತ್ತು, ನೆಗೆಟಿವ್ ಆಗಿ ಕ್ಲೋಸ್ ಆಯ್ತು. ಆದ್ರೂ ಒಂದು ಪಾಸಿಟಿವ್ ಮಾರ್ಕೆಟ್ ಇತ್ತು. ಈಗಲೂ ಒಂದು 50 ಪಾಯಿಂಟ್ಸ್ ಮೇಲೆ ಪಾಸಿಟಿವ್ ಮಾರ್ಕೆಟ್ ಹೋದ್ರೂ ಸಹ ಇನ್ಫೋಸಿಸ್ ನೆಗೆಟಿವ್ ಆಗಿದೆ. ಮತ್ತೆ ಇನ್ಫೋಸಿಸ್ ಕ್ಲಿಯರ್ಲಿ ಸೆಲ್ ಆನ್ ರೈಸ್ ಅಂತ ಹೇಳ್ತೀನಿ ನಾನು ಈ ಸಂದರ್ಭದಲ್ಲಿ. ಅದರಿಂದ ನೀವೇನಾದ್ರೂ ಬೈ ಮಾಡಿದ್ರೆ ನಿಮ್ಮ ಬೈಯಿಂಗ್ ಲೆವೆಲ್ಗೆ ಏನಾದ್ರು ಮಾರ್ಕೆಟ್ ಫ್ಲೋ ನಲ್ಲಿ ಬಂದಾಗ ನೀವು ಎಕ್ಸಿಟ್ ಆಗಿ ಮತ್ತು ಬೇರೆ ಯಾವ್ದಾದ್ರು ಬ್ಯಾಂಕಿಂಗ್ ಸೆಕ್ಟರ್ ಶೇರ್ ಯಾವ್ದಾದ್ರು ಬೇರೆದಕ್ಕೆ ನೀವು ಇನ್ವೆಸ್ಟ್ ಮಾಡೋದು ಒಳ್ಳೇದು. ಅದೇ ಇನ್ನ 2% ಕುಸಿತ ಆಗಿದೆ, ಮತ್ತೆ ಇನ್ನೂ ಕುಸಿತ ಸಾಧ್ಯತೆಗಳು ಜಾಸ್ತಿ ಕಾಣ್ತದೆ. ಇನ್ಫೋಸಿಸ್ ಇಲ್ಲಿಂದ ಒಂದು 2300 ಲೆವೆಲ್ಸ್ಗೆ ಮತ್ತೆ ಬಂದು ಅಲ್ಲಿಂದ ಮಾರ್ಕೆಟ್ ಅಲ್ಲಿ ಮೇಲೆ ಹೋಗೋ ಸಾಧ್ಯತೆ ಕೂಡ ಇಲ್ಲಿದೆ. ಓಕೆ, ಈಗ ನಾವು ಮತ್ತೆ ಕಮಾಡಿಟಿ ಮಾರ್ಕೆಟ್ಗೆ ಬರೋದ್ರೆ ಕ್ರೂಡ್ ಮುಗಿಸಿ ನಾವು ಮತ್ತೆ ಷೇರುಪೇಟೆಗೆ ಬರೋಣ. ಕ್ರೂಡ್ ಏನ್ ಹೇಳ್ತೀರಿ? ಕ್ರೂಡ್ ನಾವು ಕ್ಲಿಯರ್ ಕಟ್ ಆಗಿ ಲಾಸ್ಟ್ ವೀಕ್ ಹೇಗೆ ಹೇಳಿದ್ವು ಅದೇ ರೀತಿ ಆಗಿದೆ. ಒಂದು ಲೋವರ್ ರೇಂಜಸ್ ಅಲ್ಲಿ ಬೈ ಮಾಡಿ ತಿರ್ಗಾ ಟಾಪ್ ಅಪ್ ಆಗುತ್ತೆ ಅಂತ. 4950 ಏನ್ ರೆಸಿಸ್ಟೆನ್ಸ್ ಕೊಟ್ಟಿದ್ವಿ ಅದು ಈ ಸಲನೂ ಬ್ರೇಕ್ ಆಗಿಲ್ಲ ಕ್ರೂಡ್ ಅಲ್ಲಿ. ಮತ್ತೆ ಒಂದು 4780 ಕೊಟ್ಟಿದ್ವಿ, ಅದು ಬ್ರೇಕ್ ಆಗಿಲ್ಲ. ಸೊ ಇವೆರಡು ರೇಂಜ್ ಅಲ್ಲೇ ವರ್ಕೌಟ್ ಆಗಿದೆ. ಈಗ ನೆಕ್ಸ್ಟ್ ಗೋಯಿಂಗ್ ಫಾರ್ವರ್ಡ್ ಏನಾಗಬಹುದು ಕ್ರೂಡ್ ಅಲ್ಲಿ ಅಂದ್ರೆ, ಕ್ರೂಡಿನ ಆಯಿಲ್ ಇನ್ವೆಂಟರಿ ಏನ್ ಬರುತ್ತೆ ಅದು -2.4 ಇದೆ ಈ ವಾರದಲ್ಲಿ. ಅದರಿಂದ ಒಂದು ಆಯಿಲ್ ಇನ್ವೆಂಟರಿ ಡೇಟಾ ನೆಗೆಟಿವ್ ಇರೋದ್ರಿಂದ ಕ್ರೂಡ್ ಔಟ್ಲುಕ್ ಕೂಡ ನೆಗೆಟಿವ್ ಇರುತ್ತೆ. ಮತ್ತು ಕ್ರೂಡ್ ಈ ವಾರದಲ್ಲಿ ಸಪೋರ್ಟ್ ಬಂದು 4700 ಆಗುತ್ತೆ ಮತ್ತು ರೆಸಿಸ್ಟೆನ್ಸ್ 4950 ಆಗುತ್ತೆ.
ಆಗುತ್ತೆ. ಸೊ ಯಾರಾದ್ರೂ ಪೊಸಿಷನ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಈ ರೇಂಜಸ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಒಂದು 50 ಪಾಯಿಂಟ್ಸ್ ಹೈಯರ್ ಲೆವೆಲ್ಸ್ ಅಲ್ಲಿ ಬಂದಾಗ ಪಾರ್ಷಲ್ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಒಳ್ಳೇದು. ಓಕೆ, ಈಗ ಮತ್ತೊಂದು ಕರೆ ಬೆಂಗಳೂರಿಂದ ಗಾಯತ್ರಿ ಅವರು ಕರೆ ಮಾಡಿ. ನಮಸ್ಕಾರ ಗಾಯತ್ರಿ ಅವರೇ. ನಮಸ್ತೆ ಸರ್. ನಮಸ್ಕಾರ. ನನ್ನ ಹತ್ರ 100 shares ಇದೆ ಟಾಟಾ ಪವರ್ದು. ಓಕೆ, ಯಾವ ರೇಟಲ್ಲಿ ತಗೊಂಡಿದ್ರಿ? 140 ತಗೊಂಡಿದ್ದೆ ಸರ್, ಇವಾಗ ಡೌನ್ ಆಗ್ಬಿಟ್ಟಿದೆ. ಹೌದೌದು. ಇವಾಗ ಮತ್ತೆ ಇನ್ಕ್ರೀಸ್ ಆಗುತ್ತಾ ಇಲ್ಲ ಇವಾಗ ಎಕ್ಸಿಟ್ ಆಗ್ಬೇಕಾ? ಹೆಚ್ಚು ಕಡಿಮೆ ಒಂದು ತಿಂಗಳಿಂದ ಆಲ್ಮೋಸ್ಟ್ ಅದು ಒಂದು ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಮೊಮೆಂಟಮ್ ಅಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಒಂದು ರೇಂಜ್ ಬ್ರೇಕ್ಔಟ್ ಬೇಕಾಗ್ತದೆ ಟಾಟಾ ಪವರ್ಗೆ. ನೀವು ತಗೊಂಡ್ರ ರೇಂಜ್ ಕಂಪೇರ್ ಮಾಡಿದ್ರೆ 107.75 ಇದೆ ಟಾಟಾ ಪವರ್. ಮತ್ತು ಒಂದು ರೇಂಜ್ ಬ್ರೇಕ್ಔಟ್ ಅಂತ ನಾನು ಏನ್ ಹೇಳ್ತೀನಿ ಅದು 110 ಅಥವಾ 111 ಅಬೋ ಹೋದ್ರೆ ಈ ಪ್ರೆಸೆಂಟ್ ಮಾರ್ಕೆಟ್ ಲಾಸ್ಟ್ 2 ಮಂತ್ಸ್ ಇಂದ ಟಾಟಾ ಪವರ್ ಅದೇ ರೇಂಜ್ ಅಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಸೊ 110 ಮೇಲೆ ಹೋದ್ರೆ ಟಾಟಾ ಪವರ್ ಖಂಡಿತ ಒಂದು 125 to 130 ಈಸಿಯಾಗಿ ಹೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಸಪೋರ್ಟ್ ರೇಂಜ್ ಬಂದ್ರೆ ಟಾಟಾ ಪವರ್ ನ ಸಪೋರ್ಟ್ 95 ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತದೆ. ನೀವು ಸಿಂಪಲ್ ಆಗಿ ಈಗಲೇ ಗ್ರಾಫ್ ತೆಗೆದು ನೋಡಿದ್ರೆ ನಿಮ್ಗೆ ಕಾಣುತ್ತೆ 95 to 108 to 109 ಆ ರೇಂಜ್ ಅಲ್ಲಿ ಟಾಟಾ ಪವರ್ ಮೊಮೆಂಟಮ್ ಜಾಸ್ತಿ ಆಗಿದೆ 2 ಮಂತ್ಸ್ ಇಂದ. ಸೊ ಈ ರೇಂಜ್ ಬ್ರೇಕ್ಔಟ್ ಆಗಿದ ತಕ್ಷಣ ನಿಮಗೆ ಹೈಯರ್ ಲೆವೆಲ್ಸ್ ಹೋಗೋ ಸಾಧ್ಯತೆ ಇರುತ್ತೆ. ಅದರಿಂದ ನೀವು ಬೈ ಮಾಡೋದನ್ನ ಹೋಲ್ಡ್ ಮಾಡಿ ಮತ್ತು 125 ರೇಂಜ್ ಅಲ್ಲಿ ಪಾರ್ಷಲ್ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ. ಓಕೆ, ಈಗ ನಾವು ಶೇರ್ ಪೇಟೆ ಕಡೆ ಗಮನ ಕೊಡೋಣ. ನಿನ್ನೆ ಬೇಸಿ ಸೆನ್ಸೆಕ್ಸ್ 44 ಅಂಕ ಏರಿಕೆಕೊಂಡು 19,392ಕ್ಕೆ ಬೇಸಿ ಸೆನ್ಸೆಕ್ಸ್ ಬಂದಿತ್ತು. ಹಾಗೆ ನಿಫ್ಟಿ 11 ಅಂಕ ಏರಿಕೆಕೊಂಡು 5,900ಕ್ಕೆ ಬಂದಿತ್ತು. ಈ ಫಿಗರ್ ಇದೆಯಲ್ಲ, ಈಗ 5,900ಕ್ಕೆ ಶೇರ್ ಪೇಟೆ ಬಂದಿದೆ. ಏನ್ ಹೇಳ್ತೀರಿ ಇದಕ್ಕೆ? ಇದು ತುಂಬಾ ಇಂಪಾರ್ಟೆಂಟ್ ಲೆವೆಲ್ ಆಗ್ತದೆ. ಮೊದಲನೇ 550 ದಾಟಿದ ತಕ್ಷಣ ಮಾರ್ಕೆಟ್ ಅಲ್ಲಿ ಯೂಸ್ ಬೈ ಮೊಮೆಂಟಮ್ ಬರುತ್ತೆ ಅಂತ ಹೇಳಿದ್ವಿ, ಅದೇ ರೀತಿ ಆಗಿದೆ. ಮತ್ತು ಒಂದು FDI ಕ್ಲಿಯರೆನ್ಸ್ ಕೂಡ ಸಿಕ್ಕಿದೆ. ನಿನ್ನೆ ಆಗಿರೋ ಲೋಕಸಭಾ ಡ್ರಾಮಾ ಕಂಪೇರ್ ಮಾಡಿದ್ರೆ ರಾಜ್ಯಸಭೆಯಲ್ಲೂ ಕ್ಲಿಯರೆನ್ಸ್ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಈಗ ಪ್ರೆಸೆಂಟ್ಲಿ ನಂಬರ್ ವೈಸ್ ರಾಜ್ಯಸಭೆಯಲ್ಲಿ ಒಂದು ಮೆಜಾರಿಟಿ ಕಾಣ್ದ ಅಂದ್ರೂ ಕೂಡ ಪ್ರೆಡಿಕ್ಷನ್ ಅಲ್ಲಿ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಆತರ ಆದ್ರೆ ನಮ್ಮ ಮಾರ್ಕೆಟ್ 5980 ದಾಟುವ ಸಾಧ್ಯತೆಗಳು ಕಾಣುತ್ತೆ. ಆದ್ರೆ ಈ ಪ್ರೆಸೆಂಟ್ ಲೆವೆಲ್ ಅಲ್ಲಿ ನಾವೇನ್ ಕಂಪೇರ್ ಮಾಡಬೇಕು ಅಂದ್ರೆ ಮಾರ್ಕೆಟ್ ಒಂದು ಬುಲ್ ಓಟ್ ಅಥವಾ ಒಂದು ಏನೊಂದು ಮೊಮೆಂಟಮ್ ಅಲ್ಲಿ ಬುಲ್ ಮೊಮೆಂಟಮ್ ಅಲ್ಲಿ ಹೋಗಿದೆ ಆಲ್ಮೋಸ್ಟ್ 250 ಪಾಯಿಂಟ್ಸ್ ಅಷ್ಟು ಈಸಿ ಫ್ಲೋ ನಲ್ಲಿ ಹೋಗಿದೆ. ಈ ತರ ಹೋದಾಗ ನಾವು ಓವರ್ ಬಾಟ್ ಝೋನ್ ಹೋಗೋ ಸಾಧ್ಯತೆ ಟೆಕ್ನಿಕಲಿ ಜಾಸ್ತಿ ಅಂತ ಹೇಳ್ತೀವಿ. ಅದರಿಂದ 6,020 6,050 ರೇಂಜ್ ಅಲ್ಲಿ ಈ ಮಾರ್ಕೆಟ್ ಸ್ವಲ್ಪ ತಿರ್ಗಾ ಕರೆಕ್ಷನ್ ಬರುವ ಸಾಧ್ಯತೆ ಮತ್ತು ಸೈಡ್ ವೇಸ್ ಹೋಗುತ್ತೆ. ಓವರ್ ಆಲ್ ಈ ತಿಂಗಳಲ್ಲಿ ನಿಫ್ಟಿನ ಕಂಪೇರ್ ಮಾಡಿದ್ರೆ 6,050 ಮತ್ತು 5,850 ರೇಂಜ್ ಅಲ್ಲಿ ನಿಫ್ಟಿ ಇರುವ ಸಾಧ್ಯತೆ ನಾವು ನೋಡ್ತೀವಿ. ಓಕೆ, ಈಗಾಗಲೇ ಭಾರತದ ಷೇರು ಪೇಟೆ ಓಪನ್ ಆಗಿದೆ. ಅದ್ರ ಬಗ್ಗೆ ನಾವು ಕರೆ ತಗೊಂಡು ನಂತರ ಮಾತಾಡೋಣ. ಬೆಂಗಳೂರಿಂದ ಲಕ್ಷ್ಮೀನಾರಾಯಣ ಅವರು ಕರೆ ಮಾಡಿದ್ರು. ನಮಸ್ಕಾರ ಲಕ್ಷ್ಮೀನಾರಾಯಣ ಅವರೇ. ನಮಸ್ಕಾರ. ನಮ್ದು FD ಶೇರ್ಸ್ 1,200 rupees ಅಲ್ಲಿ ತಗೊಂಡಿದ್ದೀನಿ. ಯಾವುದು ಅಂದ್ರೆ ಫೈನಾನ್ಷಿಯಲ್ ಟೆಕ್ನಾಲಜಿ. ಯಾವ ರೇಟ್ ಅಲ್ಲಿ ತಗೊಂಡಿದ್ದೀರಿ? 1,200. ಫೈನಾನ್ಷಿಯಲ್ ಟೆಕ್ನಾಲಜೀಸ್ ನೀವು 1,200 ತಗೊಂಡಿರ್ತೀರಾ. ಬಟ್ ಫೈನಾನ್ಷಿಯಲ್ ಟೆಕ್ನಾಲಜೀಸ್ ಈಗ 1,140 ಇದೆ. ಫೈನಾನ್ಷಿಯಲ್ ಟೆಕ್ನಾಲಜೀಸ್ ತುಂಬಾ ಒಳ್ಳೆ ಬೈ 800 ರೇಂಜ್ ಅಲ್ಲಿ ಇತ್ತು. ಅವಾಗ MCX IPO ನಲ್ಲೂ ಅವರ ಯೂಸ್ ಒಂದು ಇದಿದೆ, ಪೊಸಿಷನ್ಸ್ ಇದೆ. ಈಗ ಪ್ರೆಸೆಂಟ್ ಲೆವೆಲ್ ಅಲ್ಲಿ ಫೈನಾನ್ಷಿಯಲ್ ಟೆಕ್ನಾಲಜೀಸ್ ಒಳ್ಳೆ ಸ್ಕ್ರಿಪ್ಟ್ ಇದೆ ಮತ್ತು ಅದನ್ನ ಹೋಲ್ಡ್ ಮಾಡಬಹುದು ನೀವು ಬೈ ಮಾಡೋದನ್ನ. ಮತ್ತು ಈ ರೇಂಜ್ ಅಲ್ಲಿ 1,222 ಏನಿದೆ ಅವರು 13 ನವೆಂಬರ್ ನಲ್ಲಿ ಇರುವ ಬ್ರೇಕ್ಔಟ್ ಆದ್ಮೇಲೆ ಅದನ್ನ ತಿರ್ಗಾ ಮೇಲೆ ಹೋಗುತ್ತೆ. ಅದೇ ಈಗ ಇಂಪಾರ್ಟೆಂಟ್ ಸ್ಟಿಪ್ ರೆಸಿಸ್ಟೆನ್ಸ್ ಆಗ್ತದೆ. ಅದರಿಂದ ನೀವು ಆ ರೇಂಜ್ ಬ್ರೇಕ್ಔಟ್ ಆದ್ಮೇಲೆ ಒಂದು 30-40 ಪಾಯಿಂಟ್ಸ್ ಮೇಲೆ ಹೋದ್ಮೇಲೆ ಪಾರ್ಷಲ್ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ. ಹಾಗೆ ರೆಸಿಸ್ಟೆನ್ಸ್ ಬಂದ್ರೆ ನೀವು ಸಪೋರ್ಟಿಗೆ ಬಂದ್ರೆ ನೀವು ಯಾವ ರೇಂಜ್ ಅಲ್ಲಿ ಬೈ ಮಾಡಿರ್ತೀರಾ ಅದು ಕಂಪೇರ್ ಮಾಡ್ರಿ. ಈಗ ಪ್ರೆಸೆಂಟ್ ಸಪೋರ್ಟ್ 1,017 ಅಲ್ಲಿ ಇರ್ತದೆ, ಆಲ್ಮೋಸ್ಟ್ 70 ಪಾಯಿಂಟ್ಸ್ ಕೆಳಗಿರುತ್ತೆ. ಅದರಿಂದ ನೀವು ಅದ್ರ ಪ್ರಕಾರ ಪ್ಲಾನ್ ಮಾಡ್ಕೊಂಡು ಟ್ರೇಡ್ ಮಾಡೋದು ಒಳ್ಳೆ. ಓಕೆ, ಈಗ ನೀವು ನೋಡಿ, ಈಗ ಮತ್ತೆ ನಿಫ್ಟಿ ಒಳ್ಳೆ ಏರಿಕೆಯಿಂದ ಶುರುವಾಯಿತು, ಆದ್ರೆ ಯಾಕೋ ನೆಗೆಟಿವ್ ಆಗ್ತಾ ಇದೆ. ಹೌದು, ನಿಫ್ಟಿ ಇವತ್ತಿನ ಒಂದು ಇಂಪಾರ್ಟೆಂಟ್ ಏನಿರ್ತದೆ ಒಂದು ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ರಾಜ್ಯಸಭಾನಲ್ಲಿ ಏನಾಗಬಹುದು ಇವತ್ತು ವೋಟಿಂಗ್ ಇರುತ್ತೆ, ಅದ್ರ ಪ್ರಕಾರ ಇರುತ್ತೆ. ಮೈಲ್ಡ್ಲಿ ವೊಲಟೈಲ್ ಇರುವ ಸಾಧ್ಯತೆ ಜಾಸ್ತಿ ಇರುತ್ತೆ, ಮೈಲ್ಡ್ಲಿ ಅಷ್ಟೇ. ಬಟ್ ಓವರ್ ಆಲ್ ಪ್ರೊಡಿಕ್ಷನ್ ಲೋಕಸಭಾ ಕ್ಲಿಯರ್ ಆದಂಗೆ ರಾಜ್ಯಸಭಾ ಕ್ಲಿಯರ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕ್ಲಿಯರ್ ಆದ್ರೆ 5980 ಬರುತ್ತೆ, ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ತಿರ್ಗಾ 5850 ರೇಂಜ್ಗೆ ಬರೋ ಸಾಧ್ಯತೆ ಇರುತ್ತೆ. ಓವರ್ ಆಲ್ ಇವೆರಡು ಪ್ರೆಡಿಕ್ಷನ್ ರೇಂಜ್ ಪ್ರಕಾರ ನೆಕ್ಸ್ಟ್ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ನೋಡಿದ್ರೆ ಇನ್ನ ಕ್ಲಿಯರ್ ಟ್ರೆಂಡ್ ಬರೋ ತನಕ